ನಮಸ್ಕಾರ ಪ್ರೇಕ್ಷಕರೇ. ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಆರೋಗ್ಯವೇ ಭಾಗ್ಯ, ಆರೋಗ್ಯದಿಂದಲೇ ಸಂಪತ್ತು, ಆರೋಗ್ಯವೇ ಎಲ್ಲ ಎಂದು ಭಾವಿಸಿದ ದಿನಮಾನಗಳಲ್ಲಿ ವೈಜ್ಞಾನಿಕತೆ ಮತ್ತು ಆಧುನಿಕತೆಯ ಹಂದರದಲ್ಲಿ ಬದುಕು ಬೂರಾಬಟ್ಟೆಯಾಗುತ್ತಿರುವ ಈ ಸಂದರ್ಭ, ಒಂದಷ್ಟು ಅಧಿಕಾರ ಅಂತಸ್ತು ಅಮಲುಗಳ ಬೆನ್ನೇರಿ ನಡೆಯುವಂಥ ತವಕ, ಮತ್ತೊಂದಷ್ಟು ತಾಳ್ಮೆರಹಿತವಾದಂಥ ಬದುಕು, ನಾನೇ ಮೇಲೆನ್ನುವ ಹಾಮನ ಬದುಕಿನ ಮಧ್ಯದಲ್ಲಿ ವಿವಿಧ ರೀತಿಯ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ತಮ್ಮ ವೃತ್ತಿ ಬದುಕಿಗೆ ಚ್ಯುತಿಬಾರದಂತೆ ನಡೆದುಕೊಂಡ ಅನೇಕ ಮಿತ್ರರಿದ್ದಾರೆ. ಅಂಥವರಲ್ಲಿ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಜೊತೆಗೆ ತಾವು ಕಂಡುಂಡಂತಹ ಬದುಕಿನ ಹಲವು ಚಿತ್ರಣಗಳನ್ನು ಕವನದ ಮೂಲಕ ಜನರಿಗೆ ಪ್ರಚುರಪಡಿಸುತ್ತಾ ತಮ್ಮ ಬದುಕಿನ ನೌಕೆಯನ್ನು ಮುನ್ನಡೆಸುತ್ತಾ ಸಾಗಿರುವ ಇಂದಿನ ನಮ್ಮ ಕವಿ ಮಿತ್ರರಾಗಿರುವ ಬಂದವರು ಶಾರದಾ ಜೈರಾಮ್ ಎನ್ನುವಂತಹ ಲೇಖಕಿಯವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಶಾರದಾ ಜೈರಾಮ್ರವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಒಂದಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಮತ್ತಷ್ಟು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವರಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬುವ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ನಿಮ್ಮ ಸುದೀರ್ಘ 17 ವರ್ಷಗಳ ಸೇವೆಯಲ್ಲಿ ನಿಮ್ಮ ಮನ ಮುಟ್ಟಿದಂತಹ ಅಥವಾ ಜನರಿಗೆ ಅತ್ಯಂತ ಉಪಯೋಗವಾದಂಥ ಒಂದಷ್ಟು ಘಟನೆಗಳನ್ನು ನಮ್ಮೊಂದಿಗೆ ಮೇಲ್ಕೊಂಡು. ಖಂಡಿತ ಸರ್, ಹಂಚ್ಕೊಳ್ತೇನೆ. ಹೇಳಿ. ನಾನು ಸೇವೆ ಕೊಡುವಂಥ ಕ್ಷೇತ್ರದಲ್ಲಿ ಈ ವೃದ್ಧರು, ಬಾಲಕರು, ಮಕ್ಕಳನ್ನ ಎಲ್ಲ ಕರ್ಕೊಂಬರ್ತಾರೆ. ಅವರು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು, ಹಳ್ಳಿಯಿಂದ ಜನ ಸುತ್ತಮುತ್ತಿನ ಗ್ರಾಮದಿಂದ ಬರ್ತಾರೆ. ವಯಸ್ಸಾದವ್ರದ್ದು ಅವ್ರದ್ದು ಒಂದು ಅಳಲು ಏನಂದರೆ, ಮನೆಗಳಲ್ಲಿ ಆರೈಕೆ ಇಲ್ಲ, ಮಕ್ಕಳು ಬೆಳೆದಿದ್ದಾರೆ, ನಮ್ಮ ಮಾತುಗಳು ಕೇಳೋದಿಲ್ಲ, ನಮ್ಮನ್ನು ನೋಡ್ಕೊಳೋದಿಲ್ಲ ಅನ್ನೋದೊಂದು ಅಳಲಾಗಿರುತ್ತೆ. ಅವರ ಮಾತಿಗೆ ಯಾರು ಕಿವಿ ಆಗೋದಿಲ್ಲ. ಮುಖ್ಯವಾಗಿ ಅದೊಂದು. ನಾನು ಸಮಯ ಇದ್ದರೆ ಚಿಕಿತ್ಸೆ ಕೊಟ್ಟಾದ ಮೇಲೆ ಅವರ ಒಂದು ಅಳಲಿಗೆ ಕಿವಿ ಆಗ್ತೇನೆ. ಎಷ್ಟೋ ಸಾಂತ್ವನ ಕೊಟ್ಟ, ನಾವು ಸಹಾಯ ಮಾಡ್ಲಿಕ್ಕೆ ಆಗದಿದ್ರೂ ಕೂಡ ಅವರು ದುಃಖಕ್ಕೆ ನಾವು ಕಿವಿ ಆದರೆ ಅವರಿಗೆ ಎಷ್ಟೋ ದುಃಖ ಅವರು ಕಡಿಮೆ ಆಗುತ್ತೆ ಸರ್. ಅವರು ಈಗ ಮುದುಕರದು ಅಥವಾ ವಯಸ್ಸಾಗಿರುವ ಮತ್ತು ಕಾಯಿಲೆ ಹತೋಟಿಗೆ ಬಾರದೇ ಇರುವಂತಹ ಅವರನ್ನ ವರ್ಷಾನುಗಟ್ಟಲೆ ಸೇವೆ ಮಾಡುವಂಥದ್ದು ಎಂಥವರಿಗೂ ಕಷ್ಟ ಸಾಧ್ಯ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಮ ಬಳಿಗೆ ಬಂದಂತಹ ಅವ್ರ ಜೊತೆ ನೀವು ಆಡುವ ಮಾತು, ನಿಮ್ಮ ಹೇಳುವಂಥ ಧೈರ್ಯದ ಮಾತುಗಳು, ನಿಮ್ಮ ಉಚಿತ ಒಂದು ಸೇವೆ ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಈಗ ಅವ್ರದ್ದೊಂದು ಕಂಪ್ಲೇಂಟ್ ಏನಂದ್ರೆ, ನಮ್ಮನ್ನು ಯಾರು ಗಮನಿಸಲ್ಲ, ವಯಸ್ಸಾಗಿದೆ ಮತ್ತು ಹುಷಾರಿಲ್ಲ. ಅದನ್ನು ನೀವು ಹೇಗೆ ತಿಳಿ ಹೇಳ್ತೀರಿ? ಉದಾಹರಣೆಗೆ ನಾನು ಒಬ್ಬ ಪಾಲಕರ ಮಗನಾಗಿ ಹೇಳುವುದಾದ್ರೆ, ನನಗೆ ಕೆಲಸದ ಒತ್ತಡ ಇದೆ, ಮಕ್ಕಳನ್ನು ಶಾಲೆ ಕಳಿಸ್ಬೇಕಾಗಿದೆ, ಮತ್ತೊಂದು ಕಡೆ ಏನೋ ಒಂದು ಆಸ್ತಿ ಮಾಡಬೇಕಾಗಿದೆ, ಮತ್ತೊಂದು ಕಡೆ ನೆಂಟರಿಷ್ಟರ ಕಷ್ಟ ಸುಖಗಳಿಗೆ ಹೋಗ್ಬೇಕಾಗಿದೆ, ಬರೀ ಇವ್ರನ್ನೇ ಕೂರ್ತಾ ಮನೇಲಿ ಇರಲ್ಲ ಅನ್ನುವಂಥ ಅಳಲು ನಮ್ಮದು. ಇದಕ್ಕೆ ನಿಮ್ಮ ಪರಿಹಾರದ ಮಾತುಗಳು ಹೇಗಿರ್ತವೆ? ಅವರಿಗೆ ನಾನು ಹೇಳಬಹುದಾದ ಸಮಾಧಾನದ ನುಡಿಗಳು ಏನಂದರೆ, ಇದೆಲ್ಲ ವಯೋಸಹಜ ಕಾಯಿಲೆಗಳು. ವಯಸ್ಸಾದ ತಕ್ಷಣ ಸ್ವಲ್ಪ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿ ಮೂಳೆಗಳು ಎಲ್ಲ ವೃದ್ಧರದು ಸಾಮಾನ್ಯ ಒಂದು ಕಂಪ್ಲೇಂಟ್ ಏನಂದರೆ ಕಾಲುಗಳು ನೋವು, ಬೆನ್ನು, ಮೈಕೈ ನೋವು. ಏನಂದರೆ ಅವರು ಜನಜೀವನ ಇದು ದೈನಂದಿನ ಜೀವನದಲ್ಲಿ ಕೆಲಸ ಕಾರ್ಯಗಳು ಹೊರಗಡೆ ಹೋಗ್ತಾರೆ. ಅದನ್ನೆಲ್ಲ ನೀವು ಮನಸ್ಸಿಗೆ ತಗೋಬೇಡ್ರಿ. ನೀವೇನು ಹೊತ್ತಿಗೆ ಸರಿಯಾಗಿ ಊಟ ಮಾಡ್ರಿ, ಕೊಟ್ಟು ಮಾತ್ರೆಗಳು ತಗೊಳ್ರಿ, ಸ್ವಲ್ಪ ಅಡ್ಡಾಡ್ರಿ, ದೈಹಿಕ ಕಸರತ್ತಿರಲ್ಲ. ಹಾಗಾಗಿ ಈಗ ನೋವು ಕಾಡುತ್ತೆ ಅಂತ ನಾನು ಹೇಳ್ತೇನೆ ಸರ್. ಅಂದ್ರೆ ಸಂಸಾರದಲ್ಲಿ ಈ ಮಿತ್ರರು ಬ್ಯುಸಿಯಾಗಿದ್ರು ಸಮೇತ ಅದು ಬೇರೆ ಕಾರಣಕ್ಕಲ್ಲ, ನಿಮ್ಮ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಕೈಲಾದ ಕೆಲಸ ಮಾಡ್ಕೊಳ್ಳಿ. ಅವ್ರು ಹೊತ್ತಿಗೆ ಸರಿಯಾಗಿ ಊಟ ಮತ್ತು ವಸತಿ ಮತ್ತು ಔಷಧೋಪಚಾರ ಮಾಡುವಂತೆ ನಾವು ಹೇಳ್ತೀವಿ ಅನ್ನೋ ಮಾತು ಬಹುಶಃ ಅರ್ಧ ಟ್ರೀಟ್ಮೆಂಟ್ ಸಕ್ಸಸ್ ಆದಂಗೆ ಅಂತ ನಾನು ಭಾವಿಸ್ತೇನೆ. ಇದ್ರ ಮಧ್ಯೆ ಒಂದು ಕಡೆ ಆಸ್ಪತ್ರೆಯ ಡ್ಯೂಟಿ ಮಾಡಬೇಕಾಗಿದೆ, ಮತ್ತೊಂದು ಕಡೆ ಸಂಸಾರದ ನೊಗವತ್ತು ದುಡಿಬೇಕಾಗಿದೆ. ಅವ್ರ ಮಧ್ಯೆ ನೀವೊಂದಷ್ಟು ಏನೋ ಗೀಚ್ತಾ ಬರೀತಾ ಒಂದಷ್ಟು ಕವನ ಕಟ್ತೀರಿ ಅನ್ನುವಂಥದ್ದನ್ನೇ ಕೇಳಿದ್ದೇವೆ. ಇದಕ್ಕೆ ಹೇಗೆ ಬಿಡುವು ಮಾಡ್ಕೊಳ್ತೀರಿ? ಸರ್, ಹಾಗೆ ಇನ್ನೊಂದು ಹೇಳ್ಬೇಕಾಗಿತ್ತು. ನಮ್ಮಲ್ಲಿ ಬರೋಂಥ ಗರ್ಭಿಣಿ ಮಹಿಳೆಯರಲ್ಲಿ ರಕ್ತಹೀನತೆ ಸಮಸ್ಯೆ ತುಂಬ ಕಾಣ್ತೀವಿ. ಅವರೆಲ್ಲ ಈಗಂದ್ರೆ ಮೊದಲೆಲ್ಲ ಮನೆಗಳಲ್ಲಿ ಸೊಪ್ಪು, ತರಕಾರಿ, ಶೇಂಗಾ, ಬೆಲ್ಲ ಅದರಲ್ಲೆಲ್ಲ ಪೊಟ್ಯಾಷಿಯಂ
ಕಬ್ಬಿನಾಂಶ ಎಲ್ಲ ಇರೋದು, ಸೇವಿಸ್ತಾ ಇರು. ಈಗೆಲ್ಲ ಈ ಬೇಕರಿ ತಿಂಡಿಗಳನ್ನೆಲ್ಲ ಸೇವಿಸ್ತಾ ಆ ಹೆಸರು ಕಾಳು ನೆನಾಕೊಂಡು ಮೊಳಕೆ ಬರ್ಸ್ಕೊಂಡು ತಿನ್ನೋದಾಗ್ಲಿ ಕಡಿಮೆ ಆಗ್ತಿದೆ. ಯಾರೇ ಒಂದು ಗರ್ಭಿಣಿ ಸ್ತ್ರೀ ಬಂದ್ರೆ ನಾವು ಹಿಮೋಗ್ಲೋಬಿನ್ ಪ್ರಮಾಣ ಚೆಕ್ ಮಾಡಿದ್ರೆ 7, 8 ಹಾಗೆ ಮುಂದೆ ಅದು ಬೇಗನೆ ಹೆರಿಗೆ ಆಗೋ ಚಾನ್ಸಸ್ ಇರುತ್ತೆ. ಗಂಡಾಂತರ ಕೀಡಾಗೋ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಆಹಾರದಲ್ಲಿ ಸಮತೋಲನ ಆಹಾರ ತೆಗೆದುಕೊಳ್ಬೇಕಾಗಿ ನಾನು ಈ ತರದ ನೀತಿಗಳು ಬರುವ ಹಾಗೆ, ಪದಗಳು ಬರುವ ಹಾಗೆ ನೀವೇನಾದ್ರು ಕವನ ಕಟ್ಟಿದ್ದೀರಾ? ನಾನು ಸಾಹಿತ್ಯಿಕವಾಗಿ ಬರ್ದಿದ್ದೀನಿ. ಆ ಥರನೂ ದಿನಂದಿನ ಭಾವನೆಯ ಭವ ಅಂತ ಒಂದು ಬರಿತಾ ಇರ್ತೇನೆ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ. ಓಕೆ, ಅದೇ ನೀವು ಹೇಗೆ ಬಿಡುವು ಮಾಡ್ಕೊಂಡು ಕವನ ಕಟ್ಟೋದಕ್ಕೆ ಹೊರಟ್ರಿ? ಅಯ್ಯೋ ಸಾಕಪ್ಪ ಈ ಡ್ಯೂಟಿ, ಮನೆ ಡ್ಯೂಟಿ ಅಂತೇಳಿ ರೆಸ್ಟ್ ತಗೊಳ್ಳೋ ದಿನಮಾನಗಳಲ್ಲಿ ನೀವು ಕವನ ಕಟ್ಟಬೇಕು ಅಂತ ಹಂಬಲ ಬಂದಿದ್ದು ಹೇಗೆ? ಇದು ಬಾಲ್ಯದಿಂದ ಸರ್. ನಾನು ಉತ್ತಮ ಓದುಗಳು ಬಾಲ್ಯದಿಂದ. ಅಕ್ಕ ಸಾಯಿ ಸುತ್ತಿಯವರ ಕಾದಂಬರಿಗಳೆಲ್ಲ ಓದ್ತಾ ಇರೋರು. ಅವ್ರು ಇಟ್ಟೋದಾಗ ನಾವು ಕುತೂಹಲಕ್ಕಂತ ಇಟ್ಕೊಳ್ಳೋದು, ಓದ್ತಾ ಆಸಕ್ತಿದಾಯಕವಾಗಿ ಓದ್ತಾ ಹೋಗೋದು. ಹೀಗೆ ಬೆಳೀತು. ನಾನು ಗ್ರಂಥಾಲಯಕ್ಕೆ ಹೋದ್ರು ಸಹ ಅಷ್ಟೇ, ಬೆಳಿಗ್ಗೆ ಓದೋಳು, ಸಂಜೆ ಅವರು ಗ್ರಂಥಪಾಲಕರು ಬಾಗ್ಲಾಕ್ಲಿಕ್ಕೆ ಕಾಯ್ತಾ ಇರೋರು. ಆ ಓದಿನಲ್ಲಿ ತನಿಲಾದ್ರೆ ಸಮಯ ಸರಿದಿದ್ದೇ ತಿಳಿತಿರ್ಲಿಲ್ಲ. ಅಲ್ಲಿ ಬರುವಂಥ ಸುಧಾ, ಮಯೂರ, ಕರ್ಮವೀರ ಎಲ್ಲ ಪತ್ರಿಕೆಗಳನ್ನು ನಾನು ಓದ್ತಾ ಇದ್ದೆ ಸರ್. ಹೀಗೆ ನಂದು. ಆಮೇಲೆ ನನ್ನ ತಂದೆಯವರು ಕಾದಂಬರಿಕಾರ್ತಿ ತ್ರಿವೇಣಿಯವರ ಅಭಿಮಾನಿ, ಅವರು ಪುಸ್ತಕಗಳು ಓದ್ತಾ ಇದ್ರು ಸರ್. ಹಾಗಾಗಿ ನನಗೂ ಕೂಡ ಈ ಒಲವು ಬೆಳೆದ. ಹೌದು ಸರ್, ಹೌದು. ಅವು ಉತ್ತಮ ಓದುಗಳು ಬರೆಯುವ ತುಡಿತಾ ಇತ್ತು. ಆಗ ಒಂದು 5ನೇ ಕ್ಲಾಸಲ್ಲಿ ರೇಡಿಯೋ ನಾಟಕ ಕೇಳ್ತಾ ನಾನು ಒಂದು ಬಾನುಲಿ ನಾಟಕ ಬರೆದಿದ್ದೆ ಸರ್. ಅದನ್ನ ಸ್ಕೂಲಲ್ಲಿ ಪ್ರದರ್ಶನ ಮಾಡಿದ್ವಿ. ಹೌದು ಸರ್. ಓಕೆ ಮೇಡಮ್, ಈಗ ನೀವು ಕವನಗಳನ್ನು ಬರೀತಾ ಹೊರಟಿದ್ದೀರಿ. ಆ ಕವನಗಳಲ್ಲಿ ನಿಮಗೆ ಮೆಚ್ಚುಗೆ ಆಗುವ, ಓದುಗರು ಇಷ್ಟಪಡಬಹುದಾದ ಒಂದು ಕವನವನ್ನು ವಾಚನ. ಓಕೆ ಸರ್, ಖಂಡಿತ. ನಿಮ್ಮ ಕವನದ ಶೀರ್ಷಿಕೆ ಅವಳೆಂದರೆ ಸರ್. ಅವಳೆಂದರೆ. ಅನಾದಿ ಕಾಲದಿಂದಲೂ ಇಂದಿಗೂ ಹೊಸಿಲ ದಾಟಲು ಹಲವಾರು ಲಕ್ಷ್ಮಣ ರೇಖೆಗಳ ತಡೆಗೋಡೆಗಳು. ಅಹಲ್ಯೆಯಾದಳು ಕಲ್ಲಾಗಿ, ಭಾವಗಳು ಜಡವಾದವು. ಸೀತೆಯು ಭೂಗರ್ಭ ಸೇರಿದುದು ತಾಯಿಯ ಮಡಿಲೇ ನೆಮ್ಮದಿ ತಾಣವೆಂದು. ಮಾಧವಿಯ ಮುಂದಿಟ್ಟು ತಂದೆಯಾದಿಯಾಗಿ ಎಲ್ಲರೂ ಸಾಲ ಸುಲಿಗೆ ಮಾಡುವವರಂತೆ ವಸ್ತುವಾಗಿಸಿದರು. ಮಾಧವಿಯ ಮನ ಮಮ್ಮಲ ಮರುಗಿತು. ಒಡತಕ್ಕೆ ಸಿಲುಕಿ ತರಗುಟ್ಟಿದವಳು. ಅದು ನಿಟ್ಟ ದುಃಖಕ್ಕೆ ಲೆಕ್ಕ ಉಂಟೆ? ಹರಿಸಿದ ಅಶ್ರುಧಾರೆಗೆ ಕೊನೆಯುಂಟೆ? ತನು ಮನಗಳೆರಡು ಬಂದು ಬೆಸವಳಿದವು. ದಿಟ್ಟತನದಿಂದ ಕೆಲವರು ಪಡೆದಿಹರು ಸ್ವಾತಂತ್ರ್ಯ. ಉಳಿದಿಹರು ಉಸಿರಿಡಿದು ಬಿಕ್ಕುತ್ತಿಹರು ಬಾಗಿಲ ಮರೆಯಲ್ಲಿ. ನಾರಿ ದೇವತೆ ಸ್ವರೂಪ ಭಾಷಣಿಗಳಿಗಷ್ಟೇ ಭೂಷಣ. ಅನುಕರಣೆಗೆ ಬಣ ಬಣ ಅಪ್ಪಟ ಪರಂಜಿ ಅವಳು. ಅನುನಯದಿ ಆಧರಿಸಿದರೆ, ಅನುನಯದಿ ಆಧರಿಸಿದರೆ ಅವಳೆಂದರೆ ಹೀಗೆಯೇ, ಅವಳೆಂದರೆ ಹೀಗೆಯೇ. ಬಹುಶಃ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಪುರುಷರೇ ಅವಳೆಂದರೆ ಅಂತೇಳಿ ಒಂದು ಕನಸಿನ ಲೋಕದಲ್ಲಿ ಪದ ಕಟ್ಟುವಂಥದ್ದನ್ನು ಕೇಳಿದ್ದೆ. ನೀವು ಒಬ್ಬ ಹೆಣ್ಣಾಗಿ ಅವಳೆಂದರೆ ಅನ್ನುವ ಕವನದ ಒಟ್ಟಾರೆ ಅಭಿಪ್ರಾಯ ಏನು? ನನ್ನ ಸ್ನೇಹಿತ ವಲಯದಲ್ಲಿ ಅವರು ಸ್ವಲ್ಪ ಅದೇ ದುಃಖಕ್ಕೆ ಕಿವಿ ಆಗ್ತೀನಿ ಸರ್. ಅವ್ರ ನೋವು ದುಮ್ಮಾನಗಳೇ ಏನಂದರೆ ಓದಿದಾಳೆ, ಏನಾದರೂ ನನಗೆ ಪರಿಹಾರ ಸೂಚಿಸ್ಬೋದು ಅಂತ ಕೇಳ್ತಾ ಇರ್ತಾರೆ. ಅವರು ಎಲ್ಲ ಒಂದು ಸಮಸ್ಯೆಗಳಿಗೆ ಕೇಳ್ತೀನಲ್ಲ, ನನ್ನಲ್ಲೇ ಒಂದು ಮೂಡುತ್ತೆ ಸರ್ ಭಾವ, ಈಗೂ ಇದೆ ಅಲ್ವಾ ಅಂತ. ಅದನ್ನ ಒಂದು ಆಮೇಲೆ ಆರ್ಥಿಕವಾಗಿ ಸಬಲೀಕರಣ ಹೇಳ್ತೀವಿ. ಈ ಹಳ್ಳಿಗಳ ಸೈಡಲ್ಲಿ ಮಹಿಳೆ ತುಂಬ ಅವರು ಹೆಣ್ಮಕ್ಳು ಹೇಳ್ತಾರಲ್ಲ, ಗಂಡ ಕುಡಿದು ಬಂದು ಹೊಡೆದು ಅವ್ರ ದುಡಿಮೆನೂ ಕಿತ್ಕೊಂಡು ಹೋಗಿ ಅವರು ಆದ್ರೂ ಜೀವನ ನಿರ್ವಹಣೆಗೆ ತುಂಬ ಕಷ್ಟಪಡ್ತಾರೆ ಸರ್. ಅವ್ರದ್ದೆಲ್ಲ ನಾನು ಬಹುಶಃ ನೀವು ಆರ್ಥಿಕ ಅಂದ್ರೆ ಆರೋಗ್ಯ ಇಲಾಖೆಗೆ ಸೇರದೆ ಇದ್ದಿದ್ರೆ ಈ ಹಳ್ಳಿಯ ಪರಿಚಯ, ಬಡ ಕುಟುಂಬಗಳು, ಬಡ ರೋಗಿಗಳ ಒಂದು ಆರ್ತನಾದ, ಅವರ ನೋವು, ಇವು ಅಷ್ಟಾಗಿ ನಿಮಗೆ ಲಭಿಸ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ನಿಜ ಸರ್, ಹೌದು. ಬೇರೊಂದು ಕ್ಷೇತ್ರದಲ್ಲಿ ಇದ್ದಿದ್ರೆ ಅದು ಆ ಕ್ಷೇತ್ರದ ಮಿತಿ ಒಳಗೆ ಬದುಕಿರ್ತಿತ್ತು. ಇದು ಬಹಳ ಹತ್ರದಿಂದ ನೋವು, ಸಂಕಟ, ಸಂತಸಗಳನ್ನು ಹಂಚಿಕೊಳ್ಳುವಂತ ಒಂದು ದಿನಮಾನಗಳನ್ನ ನೀವು ಕಟ್ಟಿಕೊಟ್ಟಿದ್ದೀರಿ. ಮತ್ತೊಂದು ಕವನವನ್ನು ವಾಚನ ಮಾಡಿ. ಮತ್ತೊಂದು ಕವನದ ಶೀರ್ಷಿಕೆ ಅಂಬೇಡ್ಕರ್. ಅಂಬೇಡ್ಕರ್. ಓಕೆ. ಅಂಬೇಡ್ಕರ್ ಎಂಬ ದಿವ್ಯ ಪ್ರಭೆ ಆಗಸಕ್ಕೆ ಆ ಭಾಸ್ಕರ. ಜಗದ ಕತ್ತಲೆ ಕಳೆದ ಅವನಿಗೆ ಈ ಅಂಬೇಡ್ಕರ. ಜನರ ಬಾಳ ಬೆಳಗಿದ. ಹಸಿವ ಭರಿಸಬಲ್ಲೆ ಅವಮಾನವ ಭರಿಸಲಾರೆ ಎಂದು ಸಾಧಿಸಿ ತೋರಿಸಿದ ಧೀರ. ಪುಸ್ತಕಗಳೇ ನಿವ್ವಳ,
ಜ್ಞಾನವೇ ಜೀವಾಳ, ಅಸ್ಪೃಶ್ಯತೆ ಅಳಿವಿಗೆ ಕಂಕಣ ಕಟ್ಟಿದ ಜನನಾಯಕ, ಹಗಲಿರುಳು ಸಮಾಜದ ಹಿತವ ಬಯಸಿದ ಭೀಮರಾವ್. ಇವರಿಗೆ ಪದವಿಗಳೇ ದಾಖಲೆ, ಕರಳ ತುಂಬಿದ ಸರಮಾಲೆ, ನೊಂದವರ ನೋವಿಗೆ ನಲಿವಾದ, ದಮನಿತರ ದಲಿತರ ಧ್ವನಿಯಾದ, ಮಹಿಳೆಗೆ ಮಾನ್ಯತೆ ನೀಡಿದ ಮಮತಾಮಯಿ, ಸಕಲರಿಗೂ ಕರುಣಿಸಿದ ಕರುಣಾಮಯಿ, ಮನೆ ಮನೆಗಳಲ್ಲಿ ಮಾತಾದ, ಮನಗಳಲ್ಲಿ ಮನೆ ಮಾಡಿದ, ಚಿಂತಕ ದಾರ್ಶನಿಕ, ಬುದ್ಧನ ಅನುಸರಿಸಿ ಬುದ್ಧನಾದ, ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಾರಿದ, ಸಮಾಜ ಕಾರ್ಯಗಳಿಗೆ ಬದ್ಧನಾದ, ತಥಾಗತನಂತೆ ಧ್ಯಾನಿಸಿ ಮೌನಿಯಾದ, ಮಾನವತಾವಾದಿ ವಿಚಾರವಾದಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರರು. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಈ ಮಾಸದಲ್ಲಿ ನಿಮ್ಮ ಅಂಬೇಡ್ಕರ್ ಅನ್ನುವಂಥ ಒಂದು ಶೀರ್ಷಿಕೆಯ ಕವನ, ಒಬ್ಬ ಸಾಮಾನ್ಯ ಕುಟುಂಬದ ಮಗು ಒಬ್ಬ ಮಾನವತಾವಾದಿಯಾಗಿ, ಬುದ್ಧನಾಗಿ, ಮೌನಿಯಾಗಿ, ಅಂತರ್ಮುಖಿಯಾಗಿ ಸಮಾಜದ ಚಿಂತನೆ ಮಾಡಿದಂಥ, ಮುಖ್ಯವಾಗಿ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಶೋಷಿತರ ಬಗ್ಗೆ, ಒಟ್ಟು ಸಮಾಜದಲ್ಲಿ ಸಮಾಜವನ್ನು ಕಟ್ಟಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಕಟ್ಟಿದ ಅಂಬೇಡ್ಕರ್ ಅವರ ಕುರಿತಾಗಿ ನಿಮ್ಮ ಅಭಿಪ್ರಾಯ? ಸರ್, ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ, ಅದು ಅಲ್ಲ. ಹೌದು, ಯಾಕಂದ್ರೆ ಅವರು ಅದೆಲ್ಲ ಮೀರಿ ಬೆಳೆದಂಥ ಮಹನೀಯರು. ವಿದ್ಯೆ ಅಂತ ಬಂದಾಗ ಅವರು ಜ್ಞಾನದಂಥದ್ದು ಸಾಗರ. ಅದು ಎಷ್ಟಂದ್ರೆ ನಾವು ಕುಡಿದಷ್ಟು ದಾಹ, ಇನ್ನೂ ಬೇಕು ಆ ಥರ ಪುಸ್ತಕ ಪ್ರೇಮಿಯಾಗಿ ನಾನು ಅಂಬೇಡ್ಕರ್ನ ತುಂಬಾ ಇಷ್ಟಪಡ್ತೀನಿ ಸರ್. ಅವರು ಒಂದು ವರ್ಗಕ್ಕೆ ಸೀಮಿತರಾಗಲಿಲ್ಲ. ಅಂಬೇಡ್ಕರ್ ಬರೆದಂತ ಯಾವ ಕೃತಿಯನ್ನು ನೀವು? ನಾನು ಇತ್ತೀಚೆಗೆ RD ಮಲ್ಲಯ್ಯ ಕಟ್ಟೇರ ಅವ್ರದ್ದು ಅಂಬೇಡ್ಕರ್ ದಿನಚರಿ ಅನ್ನೋದು ಆ ಪುಸ್ತಕ ಓದಿದೆ ಸರ್. ಆ ಪುಸ್ತಕ ಹೇಗಿದೆ ಅಂದ್ರೆ ಮಕ್ಕಳು ಎಲ್ಲರೂ ಓದ್ಬೋದು, ಸರಳ ಸುಂದರ ಭಾಷೆ ಆ ರೀತಿ, ಆಮೇಲೆ ಅಪರೂಪದ ಒಂದು ವಿಚಾರಗಳು ಆ ಕೃತಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಸಮಾಜದಲ್ಲಿರುವಂತ ದಾರ್ಶನಿಕರು, ತತ್ವಜ್ಞಾನಿಗಳು, ಇಂಥ ಚಿಂತಕರು, ಇಂಥವರನ್ನ ಒಂದು ಜಾತಿಗೆ ಸೀಮಿತಪಡಿಸದೆ ಇಡೀ ಮನುಕುಲ ಅವರ ಒಳ್ಳೆಯ ವಿಚಾರಧಾರೆಗಳನ್ನು ಅನುಸರಿಸ್ತಾ ಸಮಾಜವನ್ನು ಕಟ್ಟೋದಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಒಂದು ಒಳ್ಳೆಯ ಸಾಮ್ರಾಜ್ಯವನ್ನ ಅಥವಾ ರಾಮರಾಜ್ಯವನ್ನು ಕಟ್ಟೋದಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅಂಬೇಡ್ಕರ್ ಅಂತ ಅನೇಕ ಮಹನೀಯರು ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ಆದರೆ ಈ ಹೊತ್ತಿನ ದಿನಮಾನಗಳಲ್ಲಿ ಮನುಷ್ಯರ ಸಹಜವಾದಂತಹ ಈರ್ಷ್ಯೆ, ಅಸೂಯೆಗಳ ಮಧ್ಯೆ ಒಂದಷ್ಟು ಶಾಂತಿ ಸ್ಥಾಪನೆ, ಸಮಾಜಕ್ಕೆ ಎಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಹಿತಿಗಳು, ಕವಿಗಳು, ಸಾಂಸ್ಕೃತಿಕ ಚಿಂತಕರು ನಡೆಯುವಂತಾಗಬೇಕಾಗಿದೆ. ಇವತ್ತು ನಮ್ಮ ಬಿಸುದ್ದಿ ವಾಹಿನಿ ಕರೆಗೆ ಹೋಗೊಟ್ಟು ನಮ್ಮೊಟ್ಟಿಗೆ ಬಂದು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ನಿಮಗೂ ಕೂಡ, ನಿಮ್ಮ ವಾಹಿನಿ ಬಳಗಕ್ಕೂ ಕೂಡ ಹೃತ್ಪೂರ್ವಕ ವಂದನೆಗಳು ಸರ್. ಇನ್ನೊಂದು ಮಾತು ಹೇಳಬೇಕು ಅಂದರೆ, ನಾನು ಈಗ ಬರಲಿಕ್ಕಾಗಲಿ ಎಲ್ಲ ಸ್ನೇಹಿತರು ಕೇಳ್ತಾರೆ, ಇಷ್ಟು ನಾವು ಬ್ಯುಸಿ ಇರ್ತೀವಿ, ಬರೀಲಿಕ್ಕಾಗಲ್ಲ, ನಿನಗೆ ಬರೆಯೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ. ನನಗೆ ನನ್ನ ಪತಿಯಾದ ಜೈರಾಮ್ ಅವರು ಅಪರಾಧ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಅವರ ಒಂದು ಬೆಂಬಲ, ಪ್ರೋತ್ಸಾಹ ತುಂಬ ಇದೆ ಸರ್. ನಾನು ಬರೆದು ಸುಮ್ಮನೆ ಇಡ್ತಾ ಇದ್ದೆ, ನೀನು ಹಾಗೆ ಬರೆದು ಸುಮ್ಮನೆ ಇಡಬೇಡ, ಅದನ್ನ ಪುಸ್ತಕ ರೂಪದಲ್ಲಿ ತರೋಣ, ಇಲ್ಲ ನಿನಗೆ ಅನಿಸಿತ್ತು ಏನೇನು ಅನಿಸುತ್ತೋ ಬರೀ ಅಂತ ಅವರೊಂದು ಪ್ರೋತ್ಸಾಹಿಕ ನುಡಿಗಳಿಗೋಸ್ಕರ ನಾನು ಬರೆಯಲು ಪ್ರಾರಂಭಿಸಿದೆ. ಖಂಡಿತ. ಯಾಕೆಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಅಪವಾದವಾಗಿ ಜೈರಾಮ್ ಅಂತ ಗಂಡು ಮಕ್ಕಳು ಸಹ ಯಶಸ್ವಿ ಹೆಣ್ಣು ಮಕ್ಕಳ ಹಿಂದೆ ಒಬ್ಬ ಪುರುಷ ಇರ್ತಾನೆ ಅನ್ನೋದಕ್ಕೆ ಉದಾಹರಣೆ ಆಗಲಿ. ನಿಮ್ಮ ಈ ಕೃಷಿ ನಿರಂತರವಾಗಿ ಸಾಗಲಿ ಅಂತೇಳಿ ನಾವು ಹಾರೈಸ್ತೀವಮ್ಮ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.